ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ, ರಾಜಕೀಯೇತರ ಚಳುವಳಿ. ಇದು ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ, ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ. ಯಾಕಂದರೆ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ. ಹಾಗಾಗಿ ಕಳೆದ 5-6 ವರ್ಷಗಳಲ್ಲಿ ಕರ್ನಾಟಕ 1,87,000 ಕೋಟಿ ರೂಪಾಯಿಗಳನ್ನು, ಸುಮಾರು 1,87,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥದ್ದನ್ನು ನಾವು ಕಳ್ಕೊಂಡಿದ್ದೇವೆ. ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ ಪತ್ರ ಬರೆದೆ. ಐ ಡೋಂಟ್ ನೋ ವೆದರ್ ದೇ ಆರ್ ಕಮಿಂಗ್ ಆರ್ ನಾಟ್, ಐ ಡು ನಾಟ್ ನೋ ನೌ. ಬಟ್ ನೋಡ್ಬೇಕು ಅಲ್ಲಿ ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಇಲ್ಲ, ಪ್ರೊಟೆಸ್ಟ್ ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅನ್ನೋ ಕಾಣಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಗೊತ್ತಾಯ್ತಲ್ಲ. ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ. ಯಾಕಂತಂದರೆ ಎಲ್ಲ ಮಂತ್ರಿಗಳು, ಎಲ್ಲ MLAಗಳು, MLCಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಬೇರೆ ಕಾರ್ಯಕರ್ತರು ಕೂಡ ಕೆಲವರೆಲ್ಲ ಬಂದಿದ್ದಾರೆ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ನಮಗೆ 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ತೆರಿಗೆ ಪಾಲು, ನಮ್ಮ ಪಾಲು 4.71% ಬಂದಿತ್ತು. ಎಷ್ಟು? 4.71% ಬಂದಿತ್ತು. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು 3.64%ಗೆ ಇಳಿದೋಯ್ತು. ಇದರಿಂದ ಸುಮಾರು 40ರಿಂದ 45% ನಮಗೆ ಟ್ಯಾಕ್ಸ್ ಬರೋದನ್ನು ಕಳ್ಕೊಂಡ ನಾವು. ಸೊ ಒಟ್ಟಾರೆಯಾಗಿ 14 ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ದರೆ, 15 ಫೈನಾನ್ಸ್ ಕಮಿಷನ್ನಲ್ಲೂ ಕೂಡ 14 ಫೈನಾನ್ಸ್ ಕಮಿಷನ್ ಮಾಡಿದಂಥ ಮಾನದಂಡಗಳನ್ನೇ ಅನುಸರಿಸಿದರೆ, ನಾನು ಕೇಳ್ತೀನಿ 2018-19ರಲ್ಲಿ ಬಜೆಟ್ ಸೈಜು ಕೇಂದ್ರ ಸರ್ಕಾರದ್ದು, ಐ ರಿಪೀಟ್, ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ 24,42,000 crores. ಎಷ್ಟು? 24,42,000. ಇನ್ನು ಚಿಲ್ಲರೆ ಇದೆ, ನಾನು ಚಿಲ್ಲರೆ ಹೇಳಕ್ಕೆ ಹೋಗಲ್ಲ. 24,42,000 ಕೋಟಿ. 23-24ರಲ್ಲಿ ಎಷ್ಟು ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು? 45 ಲಕ್ಷ ಕೋಟಿ. ಆಗ್ಲೇ 51,000 ಕೋಟಿ ಬರ್ತಿತ್ತು ನಮಗೆ. ಈಗ 5 ವರ್ಷದ ನಂತರ 50,257 ಕೋಟಿ. ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್? ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್? 2018-19ರಲ್ಲಿ ಬಜೆಟ್ ಗಾತ್ರ 24,42,000 ರೂಪಾಯಿ ಇದ್ದಾಗ 51,000 ಕೋಟಿ ಬರ್ತಿತ್ತು ರಾಜ್ಯಕ್ಕೆ, ನಮ್ಮ ಪಾಲು. ಈಗ 5 ವರ್ಷದ ನಂತರನೂ ಕೂಡ ಬಜೆಟ್ ಗಾತ್ರ 45 ಲಕ್ಷ ಕೋಟಿ ಆಗಿದ್ರೂ ಕೂಡ ಈಗ 50,257 ಕೋಟಿ ರೂಪಾಯಿ. ಪ್ಲೀಸ್ ಅಂಡರ್ಲೈನ್. ಯಾಕಂತಂದ್ರೆ ಈ ಬಜೆಟ್ ಗಾತ್ರ ಹೇಳೋದೇ ಇಲ್ಲ ಬಿಜೆಪಿಯವರು. ತೆರಿಗೆ ಹೆಚ್ಚಾಯ್ತು ಅಂತ ಹೇಳ್ತಾರೆ. ಅಲ್ಲ, ಬಜೆಟ್ ಗಾತ್ರ ಹೆಚ್ಚಾಗಿದ್ಮೇಲೆ ಅಂದಮೇಲೆ ಆಲ್ಮೋಸ್ಟ್ ಡಬಲ್ ಆಯ್ತಲ್ಲ ಬಜೆಟ್ ಗಾತ್ರ. ನಮಗೆ ತೆರಿಗೆನೂ ಕೂಡ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು 1 ಲಕ್ಷ ಕೋಟಿ ಬರಬೇಕಲ್ಲ.